ಕೇರಳ ಗೆಲುವಿನ ಎಫೆಕ್ಟ್, ಸಿದ್ದರಾಮಯ್ಯ ಕುರ್ಚಿ ಸೇಫ್. ಕೇರಳ ಗೆದ್ದ ಖುಷಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಹೈಕಮಾಂಡ್ ಮೆಚ್ಚುಗೆಯನ್ನು ಗಳಿಸಿದ್ರ ಸಿದ್ದರಾಮಯ್ಯನವರು. ಕೇರಳ ಗೆಲುವಿನ ಎಫೆಕ್ಟ್, ಸಿದ್ದರಾಮಯ್ಯ ಕುರ್ಚಿ ಸೇಫ್. ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ ಅನಿಸಬಹುದು, ಆದರೆ ಹೈಕಮಾಂಡ್ ಮೆಚ್ಚುಗೆಯನ್ನು ಗಳಿಸ್ತಾ ಇರುವಂಥದ್ದು ಸಿದ್ದರಾಮಯ್ಯನವರು. ಕಾರಣ ಪವರ್ ಶೇರಿಂಗ್ ಫೈಟ್ ನಡುವೆ ಸಿಎಂಗೆ ಗುಡ್ ನ್ಯೂಸ್ ಸಿಗುತ್ತಾ ಹೈಕಮಾಂಡ್ನಿಂದ. ನಾಯಕತ್ವ ಬದಲಾವಣೆ ಫೈಟ್ನಿಂದ ಸಿದ್ದರಾಮಯ್ಯನವರು ಸೇಫ್ ಆದಂತೆ ಕಾಣಿಸ್ತಾ ಇದೆ. ಕೇರಳದಲ್ಲಿ ಸಿದ್ದರಾಮಯ್ಯನವರು ಪ್ರಚಾರವನ್ನು ನಡೆಸಿದ್ರು. ಅದರ ಪ್ರತಿಫಲವೇ ಅಲ್ಲಿ ಯುಡಿಎಫ್ ಗೆಲುವಿಗೆ ಕಾರಣ ಆಯಿತು. ಅದರಲ್ಲಿ ಸಿದ್ದರಾಮಯ್ಯನವರ ಪಾತ್ರವೂ ಕೂಡ ಇದೆ. ಹಾಗಾಗಿ ಸಿದ್ದರಾಮಯ್ಯನವರ ಕುರ್ಚಿ ಭದ್ರ. ಇನ್ನು ಕೇರಳದಲ್ಲಿ ಸಿಎಂ ಆಪ್ತ ಒಂದ್ ಕಡೆ ಜಮೀರ್ ಅವರ ಪ್ರಚಾರದ ವೈಖರಿ ಕೂಡ ಎಲ್ಲ ಒಂದ್ ಕಡೆ ಯುಡಿಎಫ್ ಗೆಲುವಿಗೆ ಕಾರಣ ಆಗಿರುವಂಥದ್ದು. ಹೈಕಮಾಂಡ್ ಭೇಟಿಗೆ ಸಿಎಂ ಸಿದ್ದರಾಮಯ್ಯನವರು ಇದೀಗ ಪ್ಲಾನ್ ಮಾಡ್ತಾ ಇದ್ದಾರೆ. ಸಚಿವ ಸಂಪುಟ ಪುನರ್ರಚನೆಗೆ ಸಿಎಂ ಒಪ್ಪಿಗೆಯನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗಲಿದ್ದಾರೆ. ಮುಂದಿನ ವಾರ ದೆಹಲಿಗೆ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೇರಳ ಗೆದ್ದ ಖುಷಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಮತ್ತೊಂದು ಕಡೆ ಸಿದ್ದು ಭೇಟಿ ವೇಳೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುವ ಸಾಧ್ಯತೆ ಇದೆ ಸಂಪುಟ ಪುನರ್ರಚನೆಗೆ. ಕೇರಳ ಗೆಲುವಿನ ಎಫೆಕ್ಟ್, ಸಿದ್ದರಾಮಯ್ಯನವರ ಕುರ್ಚಿ ಸೇಫ್ ಅನ್ನುವಂತಹ ಮಾತು ಕೇಳಿಬರ್ತಾ ಇದೆ. ಕಾರಣ ಕೇರಳದಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರದ ಅಖಾಡಕ್ಕೆ ಇಳಿದಿದ್ದಂತಹ ಸಿದ್ದರಾಮಯ್ಯನವರು, ಜೊತೆಗೆ ಸಿದ್ದರಾಮಯ್ಯನವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಜಮೀರ್ ಅಲ್ಲಿ ನಡೆಸಿದಂತಹ ಒಂದು ಅಬ್ಬರದ ಪ್ರಚಾರ, ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಜಮೀರ್ ಅಹಮದ್ ಖಾನ್ ಅವರು ಪ್ರಚಾರವನ್ನು ನಡೆಸಿದ್ದು. ಒಂದು ಕಡೆ ಅಲ್ಲಿನ ಅಲ್ಪಸಂಖ್ಯಾತ, ಅದರಲ್ಲೂ ಮುಸ್ಲಿಂ ಸಮುದಾಯದ ಮತಗಳನ್ನು ಸೆಳೆಯುವಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಅದರ ಪ್ರತಿಫಲವೇ ಯುಡಿಎಫ್ ಅಲ್ಲಿ ಗೆಲುವಿನ ನಗಾರಿಯನ್ನು ಬಾರಿಸಲಿಕ್ಕೆ, ಕಾಂಗ್ರೆಸ್ ಮತ್ತೆ ಅಧಿಕಾರದ ಗದ್ದುಗೆ ಏರಲಿಕ್ಕೆ ಕಾರಣ ಆಗಿರುವಂಥದ್ದು. 140 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಕೇರಳದಲ್ಲಿ ಬಹುಮತಕ್ಕೆ ಬೇಕಿರುವಂಥದ್ದು 71. ಅದರಲ್ಲಿ ಯುಡಿಎಫ್ ನಿನ್ನೆ ನಡೆದಂತಹ ಫಲಿತಾಂಶದ ಸಂದರ್ಭದಲ್ಲಿ ಗಳಿಸಿದ್ದು 89 ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣಿತು. ಇನ್ನು 2021ರಲ್ಲಿ ಕೇವಲ 40 ಸ್ಥಾನಗಳನ್ನು ಗಳಿಸಲಷ್ಟೇ ಶಕ್ತವಾಗಿದ್ದಂತಹ ಯುಡಿಎಫ್ 89 ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣಿತು. ಆ ಮೂಲಕ 49ರಷ್ಟು ಲಾಭ ನಷ್ಟವನ್ನು ನಾವು ನೋಡ್ತಾ ಹೋದ್ರೂ ಕೂಡ ವೋಟಿಂಗ್ ಶೇರ್ 49ಅಷ್ಟು ಹೆಚ್ಚಾಗಿರುವಂಥದ್ದು ಯುಡಿಎಫ್ಗೆ ಗಮನಿಸಬಹುದು. ಮತ್ತು ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರು ಕೇರಳದಲ್ಲಿ ನಡೆಸಿದಂತಹ ಪ್ರಚಾರ ಮತ್ತು ಜಮೀರ್ ಅಹಮದ್ ಖಾನ್ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಅಲ್ಲಿ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಧುಮುಕಿ ಅಲ್ಲಿ ಮುಸಲ್ಮಾನ್ ಸಮುದಾಯದ ಮತಗಳನ್ನು ಸೆಳೆಯುವಂಥ ಒಂದು ಪ್ರಯತ್ನದಲ್ಲಿ ಸಂಪೂರ್ಣ ಯಶಸ್ಸನ್ನು ಕಂಡಿರುವಂಥದ್ದು ಈ ಸಂದರ್ಭದಲ್ಲಿ ನಾವು ಕಾಣಬಹುದಾಗಿದೆ. ಸೊ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ಪಾಲಿಗೆ ವರವಾಗಿ ಪರಿಣಮಿಸುವ ಸಾಧ್ಯತೆ ಇದು. ಸಿಎಂ ಕುರ್ಚಿ ಸೇಫ್ ಅನ್ನುವಂಥ ಮಾತು ಕೇಳಿಬರ್ತಿದೆ.